ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೊಟ್ಟೆ ಹಾಗೂ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವವರು ಗುಣಮುಖರಾಗಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬಲಗಣೆ ಚಕ್ಕೆ, ಬಿ ಶತಾವರಿ ಬೇರು, ಸಿ ಜಲಫಲ, ಡಿ ಜೋರಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಬಲಗಣೆ ಚಕ್ಕೆ. ಎರಡನೇ ಪ್ರಶ್ನೆ, ಯಾವುದನ್ನು ಬಳಸುವುದರಿಂದ ಮುಖದಲ್ಲಿನ ಮೊಡವೆ ಕಲೆಗಳು ಹಾಗೂ ಸುಟ್ಟ ಕಲೆಗಳು ಮಾಯವಾಗುತ್ತವೆ? ಆಪ್ಷನ್ಸ್: ಎ ಅಲೋವೆರಾ, ಬಿ ಕಡಲೆ ಹಿಟ್ಟು, ಸಿ ರೋಸ್ ವಾಟರ್, ಡಿ ಆಲೂಗಡ್ಡೆ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂಗಡ್ಡೆ ರಸ. ಮೂರನೇ ಪ್ರಶ್ನೆ, ಶ್ವಾಸಕೋಶದಲ್ಲಿ ತುಂಬಿಕೊಂಡಿರುವ ಕಫ ಕರಗಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ಶುಂಠಿ, ಸಿ ನೆಲ್ಲಿಕಾಯಿ, ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ. ನಾಲ್ಕನೇ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿಯಲ್ಲಿ ಶುಗರ್ ಲೆವೆಲ್ ಎಷ್ಟಿರಬೇಕು? ಆಪ್ಷನ್ಸ್: ಎ 40ರಿಂದ 120, ಬಿ 80ರಿಂದ 135, ಸಿ 100ರಿಂದ 250, ಡಿ 90ರಿಂದ 150. ಸರಿಯಾದ ಉತ್ತರ ಆಪ್ಷನ್ ಡಿ 90ರಿಂದ 150. 6 ವರ್ಷದೊಳಗಿನ ಮಕ್ಕಳಿಗೆ 110ರಿಂದ 200 mg ಅಥವಾ DL, 6ರಿಂದ 12 ವರ್ಷ ವಯಸ್ಸಿನ ಮಕ್ಕಳಿಗೆ 100ರಿಂದ 180 mg, 13ರಿಂದ 19 ವರ್ಷ ವಯಸ್ಸಿನ ಮಕ್ಕಳಿಗೆ 90ರಿಂದ 150 mg, ಇದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಸಾಮಾನ್ಯ ಮಟ್ಟವು 90ರಿಂದ 150 mg ಅಥವಾ DL ಆಗಿರುತ್ತದೆ. ಐದನೇ ಪ್ರಶ್ನೆ, ಮಧುಮೇಹಿಗಳಲ್ಲಿ ಉರಿಯೂತ ಕಡಿಮೆ ಮಾಡಿ ರಕ್ತದ ಸಕ್ಕರೆ ಮಟ್ಟ ಸ್ಥಿರಗೊಳಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಅನ್ನ, ಬಿ ರಾಗಿ, ಸಿ ಮೊಳಕೆ ಕಾಳುಗಳು, ಡಿ ಬಾರ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾರ್ಲಿ. ಆರನೇ ಪ್ರಶ್ನೆ, ಪುರುಷರಲ್ಲಿ ಹಾರ್ಮೋನ್ ಅಸಮತೋಲನವಾದರೆ ಯಾವ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಕಡಿಮೆ ಕಾಮಾಸಕ್ತಿ, ಬಿ ತೂಕ ಹೆಚ್ಚಾಗುವುದು, ಸಿ ಅನಾರೋಗ್ಯ, ಡಿ ಒತ್ತಡ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟಗಳು ಕಡಿಮೆಯಾದಾಗ ಇದು ಲೈಂಗಿಕ ಬಯಕೆಯಲ್ಲಿ ಇಳಿಕೆಗೆ ಕಾರಣವಾಗಬಹುದು. ತೂಕ ಹೆಚ್ಚಾಗುವುದು, ಅನಾರೋಗ್ಯ ಮತ್ತು ಕೆಲವು ಔಷಧಿಗಳಂತಹ ಇತರ ಅಂಶಗಳು ಕಡಿಮೆ ಟೆಸ್ಟೋಸ್ಟೆರಾನ್ ಮಟ್ಟಗಳಿಗೆ ಕಾರಣವಾಗುತ್ತದೆ. ಏಳನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ದೇಹದ ಆಯಾಸ ಕಡಿಮೆ ಮಾಡಿ ತಕ್ಷಣವೇ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್ಸ್: ಎ ಎಳನೀರು, ಬಿ ರಾಗಿ ಮುದ್ದೆ, ಸಿ ಬಾಳೆಹಣ್ಣು, ಡಿ ಬ್ರೆಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಎಂಟನೇ ಪ್ರಶ್ನೆ, ದೇಹದಲ್ಲಿ ಉಷ್ಣತೆ ಹೆಚ್ಚಾದರೆ ಯಾವ ಸಮಸ್ಯೆ ಕಾಡುತ್ತದೆ? ಆಪ್ಷನ್ಸ್: ಎ ಕಣ್ಣಲ್ಲಿ ನೀರು ಬರುವುದು, ಸಿ ಮಲವಿಸರ್ಜನೆಗೆ ತೊಂದರೆ, ಸಿ ಉರಿಮೂತ್ರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಂಬತ್ತನೇ ಪ್ರಶ್ನೆ, ಚಳಿಗಾಲದಲ್ಲಿ ತಪ್ಪದೇ ಸೇವಿಸಬೇಕಾದ ಜ್ಯೂಸ್ ಯಾವುದು? ಆಪ್ಷನ್ಸ್: ಎ ಸೇಬು, ಬಿ ಹಾಗಲಕಾಯಿ, ಸಿ ಡ್ರೈ ಫ್ರೂಟ್ಸ್, ಡಿ ಕುಂಬಳಕಾಯಿ.
ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ. ಚಳಿಗಾಲದಲ್ಲಿ ದೇಹದ ತಾಪವನ್ನು ನಿಯಂತ್ರಣದಲ್ಲಿರಿಸುತ್ತದೆ, ಕೀಲು ನೋವು ಕಡಿಮೆ ಮಾಡಿ ತೂಕ ನಷ್ಟಕ್ಕೆ ಸಹಾಯ ಮಾಡುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ ಮತ್ತು ನಿದ್ರಾಹೀನತೆ ಸಮಸ್ಯೆ ಹೋಗಲಾಡಿಸಿ ಕೂದಲನ್ನು ಆರೋಗ್ಯವಾಗಿಡಿಸುತ್ತದೆ. 10ನೇ ಪ್ರಶ್ನೆ, ಯಾವುದರ ವಾಸನೆಯಿಂದ ಬೆಕ್ಕುಗಳು ದೂರ ಉಳಿಯುತ್ತವೆ? ಆಪ್ಷನ್ಸ್ ಎ ಲ್ಯಾವೆಂಡರ್, ಬಿ ಲೆಮನ್ ಗ್ರಾಸ್, ಸಿ ಪುದೀನ, ಡಿ ಪನ್ನೀರ್ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ. ಮುಂದಿನ ಪ್ರಶ್ನೆ, ದಂಪತಿಗಳಲ್ಲಿ ಲೈಂಗಿಕ ಸಮಸ್ಯೆ ಕಾಣಿಸಿಕೊಳ್ಳಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ನಿದ್ರೆಯ ಕೊರತೆ, ಬಿ ಆಹಾರ ಕ್ರಮ, ಸಿ ಒತ್ತಡ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ನಿದ್ರೆಯ ಕೊರತೆ. ಮುಂದಿನ ಪ್ರಶ್ನೆ, ಮನುಷ್ಯನಲ್ಲಿ ಯಾವುದು ಒಂದು ದಿನಕ್ಕೆ 15 ಸಿಗರೇಟ್ ಸೇದಿದಷ್ಟು ಅಪಾಯವನ್ನು ತಂದೊಡ್ಡುತ್ತದೆ? ಆಪ್ಷನ್ಸ್ ಎ ಒಂಟಿತನ, ಬಿ ಒತ್ತಡ, ಸಿ ಅತಿಯಾದ ಯೋಚನೆ, ಡಿ ನಿದ್ರೆಯ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಒಂಟಿತನ. ಮುಂದಿನ ಪ್ರಶ್ನೆ, ರಾತ್ರಿ ಉಳಿದಿರುವ ಅನ್ನವನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಅಲ್ಸರ್ ಬರುವುದಿಲ್ಲ, ಬಿ ಮಲಬದ್ಧತೆ ನಿವಾರಣೆ, ಸಿ ಅಜೀರ್ಣ ಸಮಸ್ಯೆ, ಡಿ ತೂಕ ಹೆಚ್ಚು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಂಶೋಧನೆಯ ಪ್ರಕಾರ ರಾತ್ರಿ ಉಳಿದಿರುವ ಅನ್ನದಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿದ್ದು ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಸಹ ಹೆಚ್ಚಾಗಿರುತ್ತದೆ. ಇದನ್ನು ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಅಲ್ಸರ್ ಬರುವುದಿಲ್ಲ, ಹಾಗೆ ಮಲಬದ್ಧತೆ ನಿವಾರಿಸಲು ಇದು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, 20 ವರ್ಷದಿಂದ ಪ್ರತಿದಿನ 1 kg ಮಣ್ಣನ್ನು ತಿಂದು ಬದುಕುತ್ತಿರುವ ವ್ಯಕ್ತಿಯ ಹೆಸರೇನು? ಆಪ್ಷನ್ಸ್ ಎ ಭರತ್ರಾಜ್, ಬಿ ನೂಕಲ ವೆಂಕಟೇಶ್ವರ ರಾವ್, ಸಿ ಗಜಾನನ ಮಹಾರಾಜ್, ಡಿ ಆನಂದ್. ಸರಿಯಾದ ಉತ್ತರ ಆಪ್ಷನ್ ಬಿ ನೂಕಲ ವೆಂಕಟೇಶ್ವರ ರಾವ್. ಮುಂದಿನ ಪ್ರಶ್ನೆ, ನೆಗಡಿಯಿಂದ ಮೂಗು ಮುಚ್ಚಿಕೊಂಡಿದ್ದರೆ ಏನು ಮಾಡುವುದರಿಂದ ಈ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್ ಎ ಅರಿಶಿಣದ ವಾಸನೆ, ಬಿ ಹಬೆ, ಸಿ ಕಷಾಯ ಸೇವನೆ, ಡಿ ಪ್ರಾಣಾಯಾಮ. ಸರಿಯಾದ ಉತ್ತರ ಆಪ್ಷನ್ ಎ ಅರಿಶಿಣದ ವಾಸನೆ. ಕೆಂಡದ ಮೇಲೆ ಅರಿಶಿಣದ ಪುಡಿಯನ್ನು ಉದುರಿಸಿ ಮೂಗಿನಿಂದ ಆ ವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಕಟ್ಟಿದ ಮೂಗಿನಿಂದ ಪರಿಹಾರ ಹೊಂದಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.